ನಮಸ್ತೆ ಗೆಳೆಯರೆ. ಸುಮಾರು ವರ್ಷಗಳಿಂದ ಅಹೋರಾತ್ರ ಸಾಲ ಮಾಡಿ ಸಾಯ್ಬೇಡ್ರಪ್ಪ, ಒಳ್ಳೆ ಬದುಕಬೇಕಪ್ಪ ಅಂತ ಹೇಳಿ ಸಾಯ್ತಿದ್ದ. ಏನೋ ಮನಸ್ಸಿಗೆ ಬಂದಷ್ಟು ಹೇಳ್ತಿದ್ದ. ಹುಚ್ಚ ಇವನು ಅನ್ಕೊಂಡಿದ್ದ. ಆದರೆ ಹಾಗೆ ಅನ್ಕೊಂಡಿಲ್ಲ ಕರ್ನಾಟಕ. ಇವನ ಮಾತನ್ನ ಸೀರಿಯಸ್ ಆಗಿ ತಗೊಳ್ತು. ತುಂಬ ಜನ ಇತ್ತೀಚೆಗೆ ಬಂದು ನಾವು ಸಾಲವಿಲ್ಲದವರಾದ್ರಿ ನಿಮ್ಮ ವಿಡಿಯೋದಿಂದ ಅಂತ ಹೇಳ್ತಾರೆ. ನಿಜ, ಇವನು ಹೇಳ್ತಿದ್ದು 3 ವರ್ಷದ ಹಿಂದೆ ಸಾಲ ಮಾಡಿಬಿಡಿ ಅಂತ ಹೇಳ್ತಿದ್ದ. ಮಾತಿಗೂ ಸಾಯೋ ಮಾತಾಡ್ತಾನೆ. ಅಹೋರಾತ್ರ ಸಾಯ್ತೀರಿ ಅಂತಾನೆ. ಏನಿದ್ರ ಅರ್ಥ ಗೊತ್ತಾ? ಸತ್ವ, ಸತ್ಯ, ಸತ್ಯುಗ, ಸತ್ವಸ್ತು. ಸತ್ ಅಂದ್ರೆ ಪವಿತ್ರ, ಅಸತ್ಯವಲ್ಲ ಅದು. ಸಾವು ಸತ್ಯ. ಬದುಕಿದ್ರೆ ಬದುಕಬೇಕು, ಸತ್ಯವಾದ ಬದುಕು. ಸತ್ಯದ ಕೊನೆಯೇ ಸಾವು. ದಿನೇ ರಸ್ತೆಯಲ್ಲಿ ಸಿಕ್ಕಿರಿ. ಇವತ್ತು ಮಧ್ಯಾಹ್ನ ಒಬ್ಬ ಆಟೋ ಡ್ರೈವರ್ ಸಿಕ್ಕಿ ಸೆಲ್ಫಿ ಬೇಕು ಅಂದ. ಯಾಕು ಅಂದ್ರೆ, ಸರ್ ನಿಮ್ಮಿಂದ ಸಾಲವಿಲ್ಲದಾಗಿದ್ದೀನಿ ಅಂತ. ಅದೇನು ಓಪನ್ ಸೀಕ್ರೆಟು, ಎಲ್ಲರಿಗೂ ಗೊತ್ತು. ಸಾಲವಿಲ್ಲದೆ ಬದುಕಿದ್ರೆ ಸುಖ ಇರುತ್ತೆ ಅಂತ. ಅದಕ್ಕೆ ಇನ್ನೊಬ್ರು ಹೇಳಬೇಕಾ ಅಂತ ಅನ್ಕೋತಿದ್ದೆ. ಮಹಾಭಾರತದಲ್ಲಿ ಕೂಡ ಮೂಲ ಸಾಲವಿಲ್ಲದೆ ಬದುಕಿ, ಆಧ್ಯಾತ್ಮದ ಮೂಲ ಸಾಲವಿಲ್ಲದೆ ಬದುಕಿ, ಯೋಗದ ಮೂಲ ಸಾಲವಿಲ್ಲದೆ ಬದುಕಿ, ಜ್ಯೋತಿಷ್ಯದ ಮೂಲ ಸಾಲವಿಲ್ಲದೆ ಬದುಕಿ, ನಿಮ್ಮ ಕಾಲ ಮೇಲೆ ಬದುಕಿ, ಸಾಲವಿಲ್ಲದೆ ಬದುಕಿ, ನಿಮ್ಮ ಕಾಲ ಮೇಲೆ ಬದುಕಿ ಅಂತ. ಸಾಲ 2 ತಲೆ ಹಾವು. ಕೊಟ್ಟವರನ್ನು ಕಚ್ಚತ್ತೆ, ಪಡೆದವರನ್ನು ಕಚ್ಚತ್ತೆ. ಬಾಲವಿಲ್ಲದ ಹಾವು. ಸಾಲವಿಲ್ಲದ ಜೀವನ ಹಾಲು ಕೊಡುವ ಗೋವು. ನಿಮಗೆ ಹಾಲು ಕೊಡುವ ಗೋವು ಬೇಕಾ, ಕಚ್ಚುವ ಹಾವು ಬೇಕಾ? ನಿರ್ಧಾರ ಮಾಡಿ. ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ. ಜೀವನ ಪರ್ಯಂತ ಮಕ್ಕಳಿಗೆ ಆಟಿಕೆ ಕೂಡ ಕೊಡಿಸೋಕ್ಕಾಗಲ್ಲ. ನೀವು ಮನಃಶಾಂತಿಯಿಂದ ಟ್ರಾವೆಲ್ ಕೂಡ ಮಾಡೋಕ್ಕಾಗಲ್ಲ. ತಿಂಗಳು ಬಂದರೆ ಬಡ್ಡಿ ಕಟ್ಕೊಂಡು ಬದುಕೋ. ನಿಮ್ಮ ಬದುಕ. ಆಧ್ಯಾತ್ಮ ಹೇಳುವುದು ಸಾಲವಿಲ್ಲದೆ ಬದುಕು ಅಂತ. ಆದರೆ ಇತ್ತೀಚಿನ ದೇವ ಮಂದಿರಗಳು, ಟ್ರಸ್ಟ್ಗಳು ಸಾಲ ಕೊಟ್ಟು ಸಂಪಾದನೆ ಮಾಡ್ತಾ ಇರೋದು ನೋಡಿದ್ರೆ ಎಲ್ಲಿಗೆ ಹೋಗ್ತಾ ಇದೆ ಸಂಸಾರ, ಈ ನಮ್ಮ ಜಗತ್ತು? ದೇವಸ್ಥಾನದ ಹೆಸರಿನಲ್ಲಿ ಸಾಲ, ಮಂದಿರಗಳ ಹೆಸರಿನಲ್ಲಿ ಸಾಲ, ಮಠಗಳ ಹೆಸರಿನಲ್ಲಿ ಸಾಲ, ದೇಗುಲದ ಬಿಕ್ಕುವಿಗೂ ಸಾಲವಿದೆಯಂತೆ, ದೇಗುಲದ ಲೆಕ್ಕದಲ್ಲೂ ಸಾಲವಿದೆಯಂತೆ. ಸಾಲದಿಂದ ಆಚೆ ಬನ್ರೋ, ಸಾವಿನಿಂದ ಆಚೆ ಬನ್ರಿ. ಸಾಲವಿಲ್ಲದೆ ಬದುಕಿ. ಚಿಕ್ಕ ಪುಟ್ಟ ಏನಾದರೂ ಇದ್ರೆ ಮಾರಿ ಸಾಲ ತೀರಿಸ್ಕೊಂಬಿಡಿ. ಬಡ್ಡಿ ತರ ಬಾಲ ಬೆಳೆಸ್ಕೊಂಡೋಗಿ ಪೂರ್ಣ ಆಸ್ತಿ ಕಳ್ಕೊಳ್ಳೋ ಬದಲು ಸ್ವಲ್ಪ ಏನಾದರೂ ಕಳ್ಕೊಂಡಾದ್ರೂ ಸಾಲ ತೀರಿಸಿ. ಸಾಲ ಮಾಡಿ ಮನೆ ಕಟ್ಟಿ ಸಾಲ ತೀರ್ಸೋಕ್ಕೋಸ್ಕರ ಮನೆ ಸೀಸ್ ಆಗೋ ಪರಿಸ್ಥಿತಿ ಬೇಡ. ಬಡ್ಡಿ ದುಡ್ಡಲ್ಲಿ ಬೇಕಾದ್ರೆ ನೀವು ಕಟ್ಟೋ ಬಡ್ಡಿ ದುಡ್ಡಲ್ಲಿ ನೀವು ಕಟ್ಟೋ ಮನೆಗಿಂತ ರಾಯಲ್ ಆಗಿ ಬದುಕಬಹುದು. ಮಾನ ಮರ್ಯಾದೆ ಬೇಡ, ಬಂಗಾರದ ಮೋಹ ಬೇಡ. ಮರಿ ಹಾಕೋದಿಲ್ಲ ಬಂಗಾರ. ಎಲ್ಲವನ್ನು ಬಿಟ್ಟು ರಾಜಾರೋಷವಾಗಿ ಕಾಲರೆತ್ಕೊಂಡು ಬದುಕಿ. ಶರೀರ ದೇವರು ಕೊಟ್ಟಿದ್ದು ಮನುಷ್ಯನಿಗೆ ಅತಿ ಶ್ರೇಷ್ಠ ಭೂಮಿಯಲ್ಲಿ. ಮಾನವ ಜನ್ಮ ಅತಿ ದೊಡ್ಡದು, ಅತಿ ಶ್ರೇಷ್ಠ. ಇರೋಷ್ಟು ದಿವಸ ಎಂಜಾಯ್ ಮಾಡೋದು ಬಿಟ್ಟು ಸಾಲ ಮಾಡಿಕೊಂಡು ಸಾಯೋದು ಬೇಡಪ್ಪ. ಸಾಲವಿಲ್ಲದೆ ಬದುಕಿ. ಕ್ರೆಡಿಟ್ ಕಾರ್ಡ್ಸ್ನ ಕಟ್ ಮಾಡಿ. ಕ್ರೆಡಿಟ್ ಕಾರ್ಡ್ಸ್ ಕಟಿಂಗ್ ರೆವಲ್ಯೂಷನ್ ಅಂತ ಮಾಡಿ.
ಆ ಕ್ರೆಡಿಟ್ ಕಾರ್ಡ್ಸ್ ನಿಮಗೆ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಮಾಡ್ಕೊಂಡು ಹೋಗ್ತಾ ಇದೆ. ಒಂದು ಕಡೆ ಜೂಜಾಡಿಸ್ತಾ ಇದ್ದಾರೆ, ಒಂದು ಕಡೆ ಪುಸ್ತಕದ ಅಂಗಡಿಗಳಿಗಿಂತ ಹೆಚ್ಚು ಕುಡಿತದ ಅಂಗಡಿಗಳು ಇಟ್ಟು ನಿಮ್ಮನ್ನ ಕೆಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಕಾಡು ಮೃಗಗಳಿರುವ ಕಾಡು ಮೇಲೂ ಈ ನಾಡು ಮೃಗಗಳಿರುವ ನಾಡಿಗಿಂತ ಎಲ್ಲಿ ನೋಡಿದ್ರು ಕಿತ್ತು ತಿನ್ನೋರೆ. ಸಂಬಳ 3 ದಿವಸಕ್ಕೆ ಖಾಲಿ ಆಗುತ್ತೆ, ಇನ್ನು 27 ದಿವಸ ಭಜನೆ ಮಾಡಬೇಕು, ಸಾಲ ಮಾಡೇ ಬದುಕಬೇಕು. ಇಂಥ ಪರಿಸ್ಥಿತಿ. ಚೆನ್ನಾಗಿ ಬದುಕಿ. ಇವತ್ತಿಬ್ಬರು ರೈತರು ಬಂದಿದ್ರು, ದಂಪತಿಗಳು, ತೋರಿಸ್ತೀನಿ ನೋಡಿ. ಅವರು ನಮಗೆ ಸಾಲವಿಲ್ಲ ಅಂತ ಹೇಳಿದಾಗ ತುಂಬ ಗೌರವ ಬಂತು ನನಗೆ. ಸಾರ್ಥಕವಾಯಿತು ಅಹೋರಾತ್ರನ ಬದುಕು. ಕಾಲರ್ ಎತ್ಕೊಂಡು ಹೇಳ್ತಾ ಇದ್ದಾರೆ ನನಗೆ ಸಾಲ ಇಲ್ಲ ಅಂತ. ಸಾಲವಿಲ್ಲದೆ ಇದ್ದಾಗ ದೈವ ಭಕ್ತಿ ಬರುತ್ತೆ, ಗೌರವ ಬರುತ್ತೆ. ಸಂಪತ್ತಿಗೆ ಒಡೆಯರಾಗಬೇಕು ನೀವು. ಅಹೋರಾತ್ರ ನಿಮ್ಮನ್ನ ಬೇಡ್ತಾ ಇದ್ದಾನೆ, ಸಂಪತ್ತಿಗೆ ಒಡೆಯರಾಗಿ. ಇದು ನನ್ನ ಮಾತಲ್ಲ, ವೇದದ ಮಾತು, ಯಜುರ್ವೇದದ ಮಾತು, ಆಧ್ಯಾತ್ಮ ಕಲಿಸುವ ವೇದದ ಮಾತು. ವಯಂ ಸ್ಯಾಮ ಪತಯೇ ರಯೀಣಾಮ್ ಅನ್ನತ್ತೆ. ನೀವು ಸಂಪತ್ತಿಗೆ ಒಡೆಯರಾಗಬೇಕು ಅನ್ನತ್ತೆ. ಸಂಪತ್ತು ನಿಮ್ಮದಾಗಬೇಕು ಅಂತ ಕೂಡ ಹೇಳಲ್ಲ. ನೀವು ಐಶ್ವರ್ಯವಂತರಾಗಿ ಅಂತ ಕೂಡ ಹೇಳಲ್ಲ. ಐಶ್ವರ್ಯದ ಅಧಿಪತಿಯಾಗಿ ಅಂತ ಹೇಳ್ತಾ ಇದೆ. ಸಂಪತ್ತಿಗೆ ಒಡೆಯರಾಗಿ ಅಂತ ಹೇಳ್ತಾ ಇದೆ ಗ್ರಾಮೆಟಿಕಲಿ. ಅಂದ್ರೆ ನೀವು ಕೆಟ್ಟ ದಾರಿ ಇಲ್ಲದೆ ಒಳ್ಳೆ ದಾರಿಯಲ್ಲಿ ಸಂಪತ್ತನ್ನ ಬೆಳೆಸ್ಕೊಂಡು ಸಾಲವಿಲ್ಲದೆ ಕಾಲರೆತ್ಕೊಂಡು ಬದುಕಿ ಅನ್ನತ್ತೆ ನಮ್ಮ ವೇದ. ಯಾರಾದರೂ ಬಂದು ಕೂತ್ಕೊಳ್ಳಿ, ನಾನು ಹೇಳ್ತೀನಿ ಇದು ವೇದದ ಮಾತು, ಇದು ಗಾದೆಯ ಹಾಗಿದೆ. ನೀವು ಕೂಡಿಟ್ಕೊಳ್ಳಿ. ಕೂಡಿಟ್ಟ ತಕ್ಷಣ ಸ್ವಲ್ಪ ಮನೆಯವರಿಂದ ಫೋನ್ ಬರುತ್ತೆ, ಈ ಗೋಡೆ ಮುರಿದೋಗಿದೆ, ಆ ಗೋಡೆ ಕಟ್ಟಬೇಕು, ಈ ಬಾಗಿಲು ಹಾಕ್ಬೇಕು ಅಂತ. ಗಂಡ ಹೆಂಡತಿ ಎಂಜಾಯ್ ಮಾಡೋಕ್ಕೂ ಬಿಡಲ್ಲ, ಪಿಕ್ಚರ್ಗೆ ಹೋಗೋಕ್ಕೂ ಬಿಡಲ್ಲ, ಕಿತ್ತು ತಿಂತಾ ಇರ್ತಾರೆ. ಹಂಗೆ ಮಾಡಬೇಡಿ. ಇರೋಕ್ಕೆ 4 ಗೋಡೆ ಸಾಕು. 26 ರೂಮ್ ಮಾಡೋದು, ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ಮನೆ ಕಟ್ಟೋದು, ಮಕ್ಕಳ ಪ್ರಾಣ ತಿನ್ನೋದು ಬಿಟ್ಬಿಡಿ. ಹಿರಿಯರು ಕೂಡ ಗೌರ್ಮೆಂಟ್ ಶಾಲೆಗಳಿದ್ರು ಕೂಡ ಪ್ರೈವೇಟ್ ಶಾಲೆಗಳಿಗೆ ಕಟ್ಟಿ ಲಕ್ಷ ಸಾಲ ಮಾಡಿ ಕೊಟ್ಟು ಮಗುನ ಜೀವನನೂ ಹಾಳಾಗತ್ತೆ, ನಿಮ್ಮ ಜೀವನನೂ ಹಾಳಾಗತ್ತೆ. ಸಂಪತ್ತಿಗೆ ಒಡೆಯರಾಗಿ. ದೊಡ್ಡ ದೊಡ್ಡ ಸಾಹುಕಾರರಿಗೆ ಕೋಟಿಗಟ್ಟಲೆ ಸಾಲ ಇರುತ್ತೆ, ಅವ್ರಿಗಿಂತ ನೀವೇ ರಿಚ್ ಆಗ್ತೀರಿ. ನೀವು ಸಂಪತ್ತಿಗೆ ಒಡೆಯರಾಗಿ. ಕುಬೇರ ಸಿದ್ಧಾಂತನೇ ಅದು. ನೀವು ಸಂಪತ್ತಿಗೆ ಒಡೆಯರಾಗಿ. ಆ ಫಂಡ್ಸು, ಈ ಫಂಡ್ಸು, ಮ್ಯೂಚುವಲ್ ಫಂಡ್ಸು, ಶೇರ್ ಮಾರ್ಕೆಟ್ ಎಲ್ಲ ಬಿಟ್ಬಿಡಿ. ಭಾರತ ದೇಶ ಕೊಟ್ಟ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲಿ ನೀವು FDಗಳಿಡಿ, ನಂಬಿ ಮುಂದುವರಿರಿ. ಹಣ ಕೂಡಿಟ್ಟ ತಕ್ಷಣ ಏನಾದರೂ ಇರ್ಲಿಕ್ಕೆ ಸೂರಿಗೆ ಒಂದು ಆಸ್ತಿ ಮಾಡಿ ಅಷ್ಟೇ. ನೀವು ನೆಲೆಸಿದ ನಂತರನೂ ಮತ್ತೆ ಆಸ್ತಿ ಮಾಡೋದು, ಬಾಡಿಗೆ ಕೊಡೋದು, ಇಂಥ ಆಲೋಚನೆ ಬಿಡಿ. ಸಂಪತ್ತಿಗೆ ಒಡೆಯರಾಗಿ. ಆಸ್ತಿ ಪಾಸ್ತಿಗಳಿಗೆ ಒಡೆಯರಾಗಿ ಅಂತ ನಾನು ಹೇಳ್ತಿಲ್ಲ, ಸಂಪತ್ತಿಗೆ ಒಡೆಯರಾಗಿ. ಜಗತ್ತಿನ ಅತ್ಯಂತ ಯಾವುದರಿಂದ ಭೂಮಿ ಖರೀದಿಸ್ಬೋದೋ, ಯಾವುದರಿಂದ ಬಂಗಾರ ಖರೀದಿಸ್ಬೋದೋ ಅದು ಸಂಪತ್ತು. ಭೂಮಿಯಿಂದ ಸಂಪತ್ತು ಖರೀದಿಸೋದು ಕನಸಷ್ಟೇ, ಅದು ಹೋಗ್ಬಿಡುತ್ತೆ. ಪ್ರಾಪರ್ಟಿ ಗೇನ್ಸ್ ಅಲ್ಲಿ ಮತ್ತೆ ಭೂಮಿನೇ ಖರೀದಿ ಮಾಡ್ಬೇಕು ನೀವು. ಆದರೆ ಹಣ ಯಾವತ್ತೂ ಗ್ರೇಟ್. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇದೆ ಅಂದ್ರೆ ನಿಮ್ಗೆ ಯಾವತ್ತಿಗೂ ರೆಸ್ಪೆಕ್ಟ್ ಇರುತ್ತೆ. ಹಣಕ್ಕಿಂತ ಬೆಲೆ ಬಾಳೋದು ಏನೂ ಇಲ್ಲ, ಬಂಗಾರನೂ ಅಲ್ಲ, ಭೂಮಿನೂ ಅಲ್ಲ. ಆದರೆ ಹಣಕ್ಕಿಂತ ಬೆಲೆ ಬಾಳೋದು ಪ್ರೀತಿ. ಆ ಪ್ರೀತಿ ನಿಮ್ಮ ಮನೇಲಿ ಸಿಕ್ಕಿದ್ರೆ ಅಷ್ಟೇ ಸಾಕು, ಹಣನೇ ಬೇಕಾಗಿಲ್ಲ. ಆ ಪ್ರೀತಿಗಿಂತ ಬೆಲೆ ಬಾಳೋದೊಂದಿದೆ. ಯಾಕಂದ್ರೆ ಪ್ರತಿ ಪ್ರೀತಿಯಲ್ಲೂ ದುಃಖ, ಕಟ್ಟಿಟ್ಟ ಬುತ್ತಿ ಇರುತ್ತೆ. ಅದಕ್ಕಿಂತ ಮೇಲಕ್ಕೆ ಹತ್ತಬೇಕು. ಅದು ಭಕ್ತಿ, ಭಗವಂತನ ಭಕ್ತಿ. ಅಲ್ಲಿ ನಿಮಗೆ ಎಲ್ಲೂ ವಂಚನೆ ಆಗೋದಿಲ್ಲ. ಆ ಭಕ್ತಿಗಿಂತ ಒಂದು ಎತ್ತರದ ಹೆಜ್ಜೆ ಇದೆ, ಅದು ಮುಕ್ತಿ. ಹೀಗೆ ಎತ್ತರಕ್ಕೆ ಏರ್ತಾ ಹೋಗಿ. ಧನ್ಯವಾದ. ಅಹೋರಾತ್ರ.